ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆ ಶಿವಕುಮಾರ್ ಹೊಸ ಕ್ಯಾಬಿನೆಟ್ಗೆ ಕಸರತ್ತು ಜೋರಾಗಿ ನಡೀತಾ ಇದೆ. ಬೆಂಗಳೂರಲ್ಲಿ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆ ಸಿದ್ದರಾಮಯ್ಯ ಹೊಸ ಸಿಎಂ ಇಬ್ಬರು ದೆಹಲಿಗೆ ಹೋಗ್ತಾರೆ. ಡಿಕೆ ಶಿವಕುಮಾರ್ ಹೊಸ ಕ್ಯಾಬಿನೆಟ್ಗೆ ಅಥವಾ ಹೊಸ ಕ್ಯಾಬಿನೆಟ್ ಸೇರೋದಕ್ಕೆ ಕಸರತ್ತಂತೂ ಜೋರಾಗಿ ನಡೀತಾ ಇದೆ. ಈಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ನಾಳೆ ಸಿದ್ದರಾಮಯ್ಯನವರು ಮತ್ತು ಹೊಸ ಸಿಎಂ ಆಗಿರುವಂತ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ. ಇಬ್ಬರು ಹೈಕಮಾಂಡ್ ಭೇಟಿ ಮಾಡಿ ಸಚಿವರ ಪಟ್ಟಿ ಫೈನಲ್ ಮಾಡ್ತಾರೆ. ಹಿರಿಯರಿಗೂ ಅವಕಾಶ ನೀಡಬೇಕು, ನೋಡೋಣ ಏನ್ ಮಾಡ್ತಾರೆ ಅಂತ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಎಲ್ಲರೂ CLPಯಲ್ಲಿ ಬ್ಯುಸಿ ಇದ್ರು, ನಾನು ಯಾವುದೇ ಬೇಡಿಕೆಯನ್ನ ಇಟ್ಟಿಲ್ಲ, ಚರ್ಚೆ ಆರಂಭ ಮಾಡಿಲ್ಲ ಎಂದು ವರಿಷ್ಠರು ಮಾತಾಡ್ತಾರೆ. ಚರ್ಚೆ ಇನ್ನೂ ಶುರುವಾಗಿಲ್ಲ, ವರಿಷ್ಠರು ಮಾತಾಡ್ತಾರೆ. ಪಕ್ಷದ ಹಿತದೃಷ್ಟಿಯಿಂದ ನಾನೇ ಆಗಬೇಕು ಅಂತ ಇಲ್ಲ, ಪಕ್ಷ ಹಾಗೂ ಹೈಕಮಾಂಡ್ ಎಲ್ಲವನ್ನೂ ಕೂಡ ತೀರ್ಮಾನ ಮಾಡುತ್ತೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅವರಿಗೆಲ್ಲ ಬಿಜಿ ಇದ್ರೆ ಸಿಎಂ ಈಗೆಲ್ಲ ಸ್ವಲ್ಪ ಹೇಳಿದ್ದಾರೆ. ಬಗ್ಗೆ ಇವತ್ತು ನಾಳೆ ಚರ್ಚೆ ಆಗ್ಬೋದು. ಚರ್ಚೆ ಆಗೋದು ಅಷ್ಟಕ್ಕೆ ಬರಲೇಬೇಕು ಅಂತಿಮವಾಗಿ. ನಿನ್ನೆ ಅವರಿಗೆಲ್ಲ ಬಿಜಿ ಇದ್ರೆ ಸಿಎಂ ಈಗೆಲ್ಲ ಸ್ವಲ್ಪ ಹೇಳಿದ್ದಾರೆ. ಬಗ್ಗೆ ಇವತ್ತು ನಾಳೆ ಚರ್ಚೆ ಆಗ್ಬೋದು. ಚರ್ಚೆ ಆಗೋದು ಅಷ್ಟಕ್ಕೆ ಬರಲೇಬೇಕು ಅಂತಿಮವಾಗಿ. कोर कमेटी और समन्वय समिति रचने विचार ಈ ಹಿಂದೆಯೂ ಚರ್ಚೆ ಆಗಿತ್ತು ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಮತ್ತೆ ಚರ್ಚೆ ಇದೆ, ಏನ್ ಮಾಡ್ತಾರೆ ನೋಡಬೇಕು. ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ನೋಡಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿರೋದು. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಇದು ಕೂಡ ನೋಡಿದಲ್ಲಿ ಚರ್ಚೆ ನಡೀತು, ಆಗ್ಲಿಲ್ಲ, ಒಬ್ಬರಾಗಿತ್ತದ ಹತ್ರ ಆಗ್ಬೇಕಂತ ಮಾಡ್ತಾರೆ, ಬಿಡ್ತಾರ ಹೈಕಮಾಂಡ್ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಇದು ಕೂಡ ನೋಡಿದಲ್ಲಿ ಚರ್ಚೆ ನಡೀತು, ಆಗ್ಲಿಲ್ಲ, ಒಬ್ಬರಾಗಿತ್ತದ ಹತ್ರ ಆಗ್ಬೇಕಂತ ಮಾಡ್ತಾರೆ, ಬಿಡ್ತಾರ ಹೈಕಮಾಂಡ್ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಇದು ಕೂಡ ನೋಡಿದಲ್ಲಿ ಚರ್ಚೆ ನಡೀತು, ಆಗ್ಲಿಲ್ಲ, ಒಬ್ಬರಾಗಿತ್ತದ ಹತ್ರ ಆಗ್ಬೇಕಂತ